ಬೆಂಗಳೂರು ನಗರದಲ್ಲಿ ಬಹಳಷ್ಟು ಗುಂಡಿಗಳಾಗ್ತಿದೆ. ನೀವೆಲ್ಲ ಬರೆದಿದ್ದೀರಿ. ಸುಮಾರು ಎಲ್ಲ ವಾರ್ಡ್ ರೋಡ್ ಸೇರಿಸಿದವೆ ಬೆಂಗಳೂರು 5500 ಈ ವಾರ್ಡ್ ರಸ್ತೆಗಳಲ್ಲಿ 5500 ಗುಂಡಿಗಳಲ್ಲಿ ಎಲ್ಲ ಲೆಕ್ಕಾಚಾರ 5500 ಗುಂಡಿಗಳೆಲ್ಲ ನಿರ್ಮಿಸಿದ್ದಾರೆ. ಆಮೇಲೆ ಇದು ವಾರ್ಡ್ ರೋಡ್ಗಳಲ್ಲಿ ಗುಂಡಿಗಳಿವೆ. ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ಸ್ಗಳಲ್ಲಿ ಗುಂಡಿಗಳು 557 ಗುಂಡಿಗಳು ಬಿಟ್ಟಿವೆ. 550 ಅಂದ್ರೆ ಬಿಜೆಪಿ ಕಾಲದಿಂದ ಬಂದಿರೋದು ಇವು. ಮಳೆ ಬಂದಿರೋದ್ರಿಂದ ಮತ್ತೆ ಬಿಜೆಪಿ ಕಾಲದಿಂದ ಬಂದಿರ್ತಕ್ಕಂಥ. ಸೊ ಆಮೇಲೆ 67 ಬ್ಯಾಡ್ ರೀಚಸ್ ಇದಾವೆ ಬೆಂಗಳೂರಲ್ಲಿ. ಇವೆಲ್ಲ ಎಷ್ಟು ಗುಂಡಿಗಳಿದ್ದಾವೆ, ಮೇನ್ ರೋಡ್ಗಳಲ್ಲಿ ಎಷ್ಟಿದ್ದಾವೆ, ಆರ್ಟಿರಿಯಲ್ ರೋಡ್ಗಳಲ್ಲಿ ಎಷ್ಟಿದ್ದಾವೆ, ಸಬ್ ಆರ್ಟಿರಿಯಲ್ ರೋಡ್ಗಳಲ್ಲಿ ಎಷ್ಟಿದ್ದಾವೆ, ಬ್ಯಾಡ್ ರೀಚ್ಗಳು ಎಷ್ಟಿದ್ದಾವೆ, ಇವೆಲ್ಲವೂ ಕೂಡ ಸೆನ್ಸಸ್ ಮಾಡಿಸಿದ್ವಿ. ಸೆನ್ಸಸ್ ಮಾಡಿ ಇಷ್ಟು ಇದನ್ನೆಲ್ಲ ಈ ತಿಂಗಳ ಒಳಗಡೆ ಎಲ್ಲರೂ ಕೂಡ ಭರ್ತಿ ಮಾಡಬೇಕು. ಬ್ಯಾಡ್ ರೀಚಸ್ ಕೂಡ ಶುರು ಮಾಡಬೇಕು. ಬ್ಯಾಡ್ ರೀಚಸ್ ಅಂತಂದ್ರೆ ಉದ್ದಕ್ಕೆ ಇದಾಗಿದೆ ಗುಂಡಿಗಳೆಲ್ಲ ಕೆಟ್ಟೋಗಿರ್ತದಲ್ಲ ರಸ್ತೆಗಳು, ಕಿತ್ತೋಗಿರ್ತಕ್ಕಂಥ ರಸ್ತೆಗಳು. ಕನ್ನಡದಲ್ಲಿ ಹಳ್ಳಿ ಭಾಷೆಗಳಲ್ಲಿ ಕಿತ್ತೋಗಿರೋ ರಸ್ತೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾನು ಇನ್ನೂ ಮುಗಿಸೇ ಇಲ್ಲ. ಅವ್ರು ಕೇಳೋದ ಮಧ್ಯದಲ್ಲಿ ಅವ್ರು ಯಾವ ಸುಂದಿರಲ್ಲ ಮೊದಲೇ ಸೊ ಇದು ಒಂದು ಆಮೇಲೆ ಆ ಶಿಲ್ಪೋರ್ಡ್ ಹತ್ರ ಮೆಟ್ರೋನವರು ಒಳಚರಂಡಿ ಮಾಡಿದ್ದಾರೆ. ಅವು ಚಿಕ್ಕದಾಗಿ ಉಳಿದಾವೆ. ಅದಕ್ಕೆ ಅಲ್ಲಿ ಜನ ಎಲ್ಲ ಕಂಪ್ಲೇಂಟ್ ಮಾಡಿದ್ರು, ಅಗಲ ಮಾಡಬೇಕು ಅಂತ ಹೇಳಿದ್ದಾರೆ. ಅವನ್ನ ಅಗಲ ಮಾಡಿ ಅಂತ ಹೇಳಿದ್ರು. ಯಾಕಂದ್ರೆ ನೀರು ಸಲೀಸಾಗಿ ಹೋಗ್ಬಿಟ್ಟಲ್ಲ, ನೀರು ಸಲೀಸಾಗಿ ಹೋಗಿದ್ರು ಬೇರೆ ಬಂದ್ಬಿಟ್ಟು, ಅದಕ್ಕೋಸ್ಕರ ಸಲೀಸಾಗಿ ಹೋಗ್ಲಿಕ್ಕೋಸ್ಕರ ಅದು ಮಾಡಿದ್ರು. ಆಮೇಲೆ ಬೊಮ್ಮನಹಳ್ಳಿ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಮಡಿವಾಳ ಕೆರೆ ಇದೆಯಲ್ಲ, ಅಲ್ಲಿ ಯಾವಾಗಲೂ ನೀರು ನಿಂತಿರ್ತದೆ. ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಆದರೂ ಕೂಡ ಇನ್ನೊಂದು ಮಾಡ್ಕೊಡಿ ಅಂತ ಹೇಳಿದ್ದಾರೆ ಜನ. ಇನ್ನೊಂದು ಆ ಕೆರೆಗೆ ಹೋಗ್ಲಿಕ್ಕೆ ಡ್ರೈನೇಜ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅವನು ಕೂಡ ಮಾಡ್ಕೊಡಿ ಅಂತ ಹೇಳಿದ್ದೀವಿ ಅಂತ ಎಸ್ಟಿಮೇಟ್ ಮಾಡಿ ಮಾಡಬೇಕು. ಆಮೇಲೆ BBMP-ನಲ್ಲಿ ಈಜಿಪುರ ಅಲ್ಲಿ ಮೇಲ್ಸೇತುವೆ ಮಾಡೋದು ಬಹಳ ವರ್ಷದಿಂದ ನಿಂತೋಗ್ತದೆ. ನಾವಿದ್ದಾಗ ಪೂಜೆ ಮಾಡಿ ಎಲ್ಲ ಮಾಡಿ ಕಾಂಟ್ರಾಕ್ಟರ್ ಬಿಟ್ಬಿಟ್ಟಿದ್ದಾರೆ. ಬೇರೆ ಕಾಂಟ್ರಾಕ್ಟರ್ ಕೊಟ್ಟಿದ್ದೀವಿ. ಅವರು ಒಂದು 5-6% ಅಷ್ಟೇ ಕೆಲಸ ಮಾಡಿದ್ದಾರೆ. ಅದು ಕೂಡ ನಿಂತೋಗ್ಬಿಟ್ಟಿದೆ. ಅದಕ್ಕೆ ಕೂಡಲೇ ಪ್ರಾರಂಭ ಮಾಡಬೇಕು. ಇಲ್ಲದೆ ಹೋದರೆ ಅವ್ರಿಗೆ ನೋಟಿಸ್ ಕೊಟ್ಟು ಬೇರೆ ಅವ್ರ ಟೆಂಡರ್ನ ಕಾಂಟ್ರಾಕ್ಟನ್ನ ಟರ್ಮಿನೇಟ್ ಮಾಡಿ ಬೇರೆಯವ್ರಿಗೆ ಕೊಡಬೇಕು ಅಂತ
ಹೇಳಿದ್ದೀವಿ. ಡಿ.ಕೆ. ಶಿವಕುಮಾರ್ ಕೂಡ ಹೇಳಿದರೆ, ನಾನು ಕೂಡ ಹೇಳಿದ್ದೀನಿ. ಯಾವುದೇ ಕಾರಣಕ್ಕೆ ಯಾವುದೇ ಮುಲಾಜಿಲ್ಲ ಮಾಡಬೇಕು ಅಂತ ತಿಳಿದಿದೆ. ಸೊ ಒಟ್ಟಾರೆಯಾಗಿ ಮುಂದೆ ಮುಂಗಾರು ಮಳೆ ಬರೋಕ್ಕಿಂತ ಮುಂಚಿತವಾಗಿ ನಾವು ಈ ಥರ ಪ್ರವಾಹ ಬಂದು ಮನೆಗಳಲ್ಲಿ ನೀರು ನುಗ್ಗೋದು, ರಸ್ತೆಗಳ ಮೇಲೆಲ್ಲ ನೀರು ನಿಂತ್ಕೊಳ್ಳೋದು, ಇವೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಮುಂಚಿತವಾಗಿ ಇವತ್ತು ಕೋಡ್ ಆಫ್ ಕಾಂಡಕ್ಟ್ ಇದ್ರು ಕೂಡ ನಾವು ಎಲೆಕ್ಷನ್ ಕಮಿಷನ್ಗೆ ಬರೆದು ಅವರ ಹತ್ರ ಪರ್ಮಿಷನ್ ತಗೊಂಡು ಇವತ್ತು ಎಲ್ಲ ಕಡೆ ಹೋಗಲಿಲ್ಲ, ಒಂದು 7-8 ಕಡೆ ಹೋಗಿದ್ದೇವೆ. So strict instructions has been given to BBMP, ಅಡ್ಮಿನಿಸ್ಟ್ರೇಟರ್ಗೆ, ಕಮಿಷನರ್ಗೆ ಎಲ್ಲ ಮಾಡಿದ್ರು. ಜೊತೆಗೆ ಈ ಪಾಟೋಲ್ಸ್ನ ನಿರ್ವಹಣೆ ಮಾಡಲಿಕ್ಕೆ ಒಂದು ಪರ್ಮನೆಂಟ್ ಒಂದು ನಿರ್ವಹಣಾ ವ್ಯವಸ್ಥೆ ರೂಪಿಸಬೇಕು ಅಂತ ಹೇಳಿದ್ರು. In order to maintain the roads and also fill up the potholes as soon as it occurs. potholesಗಳು ಸುಮ್ಮನೆ ಇಟ್ಬಿಡೋದಲ್ಲ, ಒಟ್ಟಿಗೆ ಒಂದೇ ಸಾರಿ ಮಾಡೋದಲ್ಲ. ಮಳೆ ಬಂದಾಗ ಮಾಡೋದು ಯಾವ್ಯಾವಾಗ ಪಾಟೋಲ್ಸ್ ಆಗ್ತವೆ ಕೂಡಲೇ ಮಾಡಬೇಕು, ಬ್ಯಾಟ್ರೀಸ್ ಆಗ್ತವೆ ಕೂಡಲೇ ಅದನ್ನು ರಿಪೇರಿ ಮಾಡಬೇಕು, ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರನೇ ಒಂದು ಸ್ಪೆಷಲ್ ಸ್ಕಿಲ್ಲನ್ನು ಮಾಡಬೇಕು BBMPನಲ್ಲಿ ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ. ಮತ್ತು BDAನಲ್ಲೂ ಕೂಡ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ. ಒಟ್ಟಾರೆಯಾಗಿ ಮನೆಗಳಿಗೆ ನೀರು ನುಗ್ಗೋದು, ಪ್ರವಾಹ ಬರೋದು, ಅದನ್ನು ತಡೆಗಟ್ಟಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಸರ್ಕಾರ ಮಾಡ್ತದೆ. BBMP ಅದಕ್ಕೆ ಸಜ್ಜಾಗಬೇಕು ಅಂತೇಳಿ ಇವತ್ತು BBMP ಕಮಿಷನ್ಗೆ ನಾನು ಮತ್ತು ಡಿ.ಕೆ. ಶಿವಕುಮಾರ್ ಇಂಜಿನಿಯರ್ಗಳು ಸರಿಯಾಗಿ ಗಮನ ಹರಿಸ್ತಾ ಇಲ್ಲ ಅನ್ನೋ ಮುಗಿಲ್ಲ. ಜೊತೆಗೆ ಸರ್ ತುಂಬಾ ವರ್ಷಗಳಾದ್ರು 12-15 ವರ್ಷ ಆದರೂ ಒಂದೇ ಇಲಾಖೆಯಲ್ಲಿ ಕುತ್ಕೊಂಡು ಎಲ್ಲ ಕರಪ್ಷನ್ ಮಾಡ್ಕೊಂಡಿರ್ತಾರೆ. ನಮ್ಮಲ್ಲಿ ತುಂಬಾ ಆಪತ್ತಿದೆ. ಇಂಜಿನಿಯರ್ಗಳು ಸರ್ ಮೈನ್ ಇಂಜಿನಿಯರ್ ವೈಫಲ್ಯ ಇದೆ, ಅದ್ರ ಬಗ್ಗೆ ಏನು ಸರ್? ಅಲ್ಲಿ ಕಾರ್ಪೊರೇಷನ್ ಕೆಲವು ಇಂಜಿನಿಯರ್ಗಳಿಗೆ ನಾವು ಹೇಳಿದ್ದೀವಿ, ಯಾವುದೇ ಕಾರಣಕ್ಕೆ ಮಳೆ ಬಂದಾಗ ನೀರು ಬರದೇ ರೀತಿ ನೋಡ್ತೀವಿ. ಒಂದು ವೇಳೆ ಮಾಡಿದ್ರೆ ಅವರನ್ನೇ ಹೊಣೆಗಾರರನ್ನಾಗಿ ಮಾಡ್ತೀವಿ. ಚೀಫ್ ಇಂಜಿನಿಯರ್ ಇರ್ಬೋದು, ಸೂಪರಿಂಟೆಂಡೆಂಟ್ ಇರ್ಬೋದು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, ಅವ್ರಿಗೆ ಹೊಣೆಗಾರರು. ಇಡೀ ಕಾರ್ಪೊರೇಷನ್ ಕಮಿಷನ್ಗಳು ಕೂಡ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಇಂಜಿನಿಯರಿಂಗ್ ಚೀಫೇ ಇಲ್ಲ ಸರ್ ಕೇಳ್ತಾರೆ. ಇವತ್ತು ರೌಂಡ್ಸ್ ಹೋಗಿದ್ರಿ ಸರ್, BBMP ಇಂಜಿನಿಯರಿಂಗ್ ಚೀಫ್ ವಿಭಾಗದ ಇಂಜಿನಿಯರೇ ಇಲ್ಲ ಸರ್. ಯಾರು ಹೇಳಿದ್ರು? ಇಂಜಿನಿಯರಿಂಗ್ ರೋಡ್ ಮತ್ತೆ ಭಾರಿ ಟ್ರಿಪ್ಪಲ್ ಇದ್ದಾರೆ. ಹೌದು ಸರಿಯಪ್ಪ, ನಾನು ಇವತ್ತು ಮಾಡ್ತೀನಿ ಅಂತ ಗೊತ್ತೇ ಇಲ್ವಲ್ರಿ ಅವ್ರಿಗೆ. ಪರ್ಮಿಷನ್ ತಗೊಂಡು ಹೋಗಿರ್ತಾರೆ, ಕಾರಿಂದ ಹೋಗಿರ್ತಾರೆ, ಪರ್ಮಿಷನ್ ಇಲ್ಲದೆ ಹೋಗಿರ್ತಾರೆ, ಕಾರ್ಪೊರೇಷನ್ ಪರ್ಮಿಷನ್ ತಗೊಂಡು ಹೋಗಿರ್ತಾರೆ. ಸರ್ ಈಗ ಸರ್ ಮಳೆಗಾಲಕ್ಕೆ ಈಗ ನೀವು ಅಲ್ಲಿ ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರಿ. ಈಗ ಎಷ್ಟು ಕಡೆ ಸಿಲ್ಟ್ ತೆಗೆಯಲಾಗಿದೆ, ಎಷ್ಟು ಕಡೆ ಏನು ರಾಜಕಾಲುವೆ ತೆರವು ಮಾಡೋ ಕಾಮಗಾರಿ ಆರಂಭವಾಗಿದೆ, ಮಳೆಗಾಲ ಆರಂಭವಾಗಿದೆ. ಈಗ ನೀನು ಹೇಳತ್ತೆ ಗೊತ್ತಾಯ್ತಾ? ನಿಮ್ಗೆ ಗೊತ್ತಾಯ್ತು. ಏನ್ ಹೇಳಿದ್ರಿ? ಏನ್ BJP ಆಫೀಸರ್ಗೆ 860 ಕಿಲೋಮೀಟರ್ ಒಟ್ಟು ರಾಜಕಾಲುವೆ ಇರೋದು ಉದ್ದ. ಅದರಲ್ಲಿ 491 ಕಿಲೋಮೀಟರ್ ನಾವಿದ್ದಾರೆ ಮಾಡ್ಬಿಟ್ಟಿದ್ದೀವಿ. ಗೊತ್ತಾಯ್ತಾ? ನಾವು ರಾಜಕಾಲುವೆ ಹೇಳಿಲ್ಲ ಸರ್. ಸಿಲ್ಟ್ ತೆಗೆಯುವಂತ ಇರ್ಬೋದು ಅಥವಾ ಬೇರೆ ಬೇರೆ ಕಾಮಗಾರಿನ ಮುಂಗಾರು ಮಳೆ ಆರಂಭವಾಗುವ ಮೊದಲೇ
ತಯಾರಿ ಆರಂಭವಾಗಿದೆಯಾ ಆರಂಭ ಮಾಡಿ ಪ್ರಾರಂಭ ಮಾಡಿದ್ದಾರೆ, ಪ್ರಾರಂಭ ಈಗಾಗಲೇ ಮಾಡಿದ್ದಾರೆ.